ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ಕಾರ್ತೀಕ ಮಾಸದಲ್ಲಿ ಮಾಡುವ ಸೋಮವಾರ ಶಿವನ ಪೂಜೆ, ಅದರ ಬಗ್ಗೆ ತಿಳಿಸಿಕೊಳ್ಳೋಣ. ಕಾರ್ತೀಕ ಸೋಮವಾರ ಶಿವನನ್ನು ಪೂಜಿಸಲು ಮುಂಜಾನೆ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ಲಪತ್ರೆ, ಶ್ರೀಗಂಧ ಮುಂತಾದ ವಸ್ತುಗಳನ್ನು ಸಮರ್ಪಿಸಿ ನಂತರ ದೀಪ ಬೆಳಗಿಸಬೇಕು. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ ಅಂತ ಜಪಿಸಿ ಪೂಜೆ ಸಲ್ಲಿಸಬೇಕು. ಕಾರ್ತೀಕ ಮಾಸದ ಸೋಮವಾರ ಶಿವನಿಗೆ ವಿಶೇಷವಾದ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಕಷ್ಟ, ನೆಮ್ಮದಿ, ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಮತ್ತು ಸಂತಾನ ಭಾಗ್ಯ ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತದೆ. ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಶಿವನನ್ನು ಆರಾಧಿಸಬೇಕು. ಅದು ಪೌರ್ಣಮಿ ದಿನ ಇನ್ನೂ ತುಂಬ ಒಳ್ಳೆಯ ದಿನ. ಆ ದಿನ ಶಿವ ಇರುವ ದೇವಸ್ಥಾನಕ್ಕೆ ಹೋಗಿ 366 ಬತ್ತಿಯನ್ನು ಅಂಟಿಸಿ ಸಂಕಲ್ಪ ಮಾಡ್ಕೊಂಡು ಬರೋದರಿಂದ ನಮಗೆ ಒಳ್ಳೆಯದಾಗುತ್ತೆ. ದೀಪ ಹಚ್ಚುವ ವಿಧಾನ: ದೀಪ ಸೂರ್ಯೋದಯಕ್ಕೆ ಮೊದಲೇ ದೀಪ ಹಚ್ಚಬೇಕು. ದೀಪವನ್ನು ಬೆಳಗಿಸುವಾಗ ಓಂ ಲಕ್ಷ್ಮೀ ಗಣಪತಿಯೇ ನಮಃ ಎಂದು ಪ್ರಾರಂಭಿಸಿ ನಂತರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪಿಸಿ ಆಮೇಲೆ ಭಗವಾನ್ ಶಿವನಿಗೆ ಆರತಿ ಮಾಡಿ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಪಠಿಸುತ್ತಾ ಶಿವನಿಗೆ ಆರಾಧಿಸಿ. ಕಾರ್ತೀಕ ಸೋಮವಾರದಲ್ಲಿ ಮಾಡುವಂತಹ ವಿಶೇಷವಾದ ಪೂಜೆ ಎಂದರೆ ಒಂದು ನೆಲ್ಲಿಕಾಯಿ ಪೂಜೆ, ನೆಲ್ಲಿಕಾಯಿ ದೀಪ, ನಂತರ ತೆಂಗಿನಕಾಯಿ ದೀಪ. ನಾನಾ ರೀತಿಯಲ್ಲಿ ಶಿವನಿಗೆ ದೀಪವನ್ನು ಹಚ್ಚಿ ಶಿವನನ್ನು ಆರಾಧಿಸುತ್ತಾರೆ. ಅದರಿಂದ ನೆಮ್ಮದಿ, ಶಾಂತಿ ಸಿಗುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾವು ಪೂಜೆ ಮಾಡುವಾಗ ನಮ್ಮ ಶಿವನನ್ನು ಓಂ ನಮಃ ಶಿವಾಯ ಅಂತ ಜಪಿಸಿ ಪೂಜೆ ಶುರು ಮಾಡಿ. ನಂತರ ಮನೆ ದೇವರು ನಮ್ಮ ಗಣೇಶ ಇವರನ್ನು ನೆನೆಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೆಲ್ಲಿಕಾಯಿ ದೀಪ ನೋಡಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಅವರ ಪೂಜೆ ನಡೀತಾ ಇದೆ. ಎಷ್ಟು ಪುಣ್ಯ ಅಲ್ವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆ ಕೇಳೋದು. ನೋಡಿ, ನಾನು ದೀಪ ಬೆಳಗಿ ನಾನು ಸ್ವಲ್ಪ ಕಥೆ ಕೇಳಿ ಬಂದೆ. ತುಂಬ ಚೆನ್ನಾಗಿತ್ತು. ಕಾರ್ತೀಕ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಅವರ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ.